ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಲಕ್ಷಾಂತರ ಮಹಿಳೆಯರ ಬದುಕಿಗೆ ಆಧಾರವಾಗಿತ್ತು. 5 ಕೆಜಿ ಅಕ್ಕಿ ಬದಲಿಗೆ ಕೊಡ್ತಿದ್ದ ಹಣವೂ ಆಸರೆಯಾಗಿತ್ತು. ಆದ್ರೀಗ ಕೆಲ ತಿಂಗಳಿನಿಂದ ಹಣ ಬಾರದೆ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಮನೆ ನಿರ್ವಹಣೆ ಮಾಡೋಕಾಗ್ತಿಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋಕಾಗ್ತಿಲ್ಲ, ಅತ್ತ ಗಂಡ ದುಡಿಯೋಕೂ ಹೋಗ್ತಿಲ್ಲ, ಇತ್ತ ಸಂಸಾರ ಸಾಗಿಸೋಕೂ ಕಷ್ಟವಾಗ್ತಿದೆ. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಅಕ್ಕಿಯ ಹಣದ ಬಾಕಿ ಬಾರದೆ ಫಲಾನುಭವಿಗಳು ಕುದಿಯುತ್ತಿದ್ದಾರೆ. ಓಟ್ ಹಾಕಿಸ್ಕೊಳ್ಳೋದು ಮತ್ತೆ ಇದೇ ಇತ್ರ ಹಾಕಿದ್ರಿ ಮತ್ತೆ ಕೈ ಬಿಟ್ರು. 3 ತಿಂಗಳು ಆತನ್ರಿ ಬಂದಿಲ್ರಿ. ಕೊಡ್ತೀವಿ ಅಂತ ಹೇಳ್ಯಾರ್ರಿ, ಮತ್ತೀಗ ಬಂದ್ ಮಾಡಿದ್ರಲ್ರಿ. ಗೃಹಲಕ್ಷ್ಮಿನೂ 1 ತಿಂಗಳು ಕೊಟ್ಟು ಮತ್ 3-4 ತಿಂಗಳು ಓಡಿಸ್ತಾರ್ರಿ, ಅದನ್ನ ಪೂರ ಹಾಕೋದೇ ಇಲ್ರಿ. 4 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಅಕ್ಕಿ ಹಣ. ಸರ್ಕಾರದ ವಿರುದ್ಧ ಫಲಾನುಭವಿಗಳ ಆಕ್ರೋಶ. ಗೃಹಲಕ್ಷ್ಮಿ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಮಹಿಳೆಯರ ಮನಗೆದ್ದಿದ್ದ ಯೋಜನೆ. ಗೃಹಲಕ್ಷ್ಮಿ ಹಣದಿಂದ ಹಲವರು ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಆದ್ರೀಗ ಇದೇ ಯೋಜನೆಗೆ ಗ್ರಹಣ ಹಿಡಿದಿದೆ. ಗದಗ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣವೇ ರಿಲೀಸ್ ಆಗಿಲ್ಲ. ಜಿಲ್ಲೆಯಲ್ಲಿ 2,44,000 ಫಲಾನುಭವಿಗಳಿಗೆ ಹಣ ಸಿಗದೆ ಗೋಳಾಡ್ತಿದ್ದಾರೆ. ನಾವು 2,000ವನ್ನೇ ನಂಬಿ ಬದುಕ್ತಿದ್ವಿ, ಕುಟುಂಬ ನಿರ್ವಹಿಸುವುದೇ ಕಷ್ಟ ಅಂದ್ರು. ಗಂಗಿಮಡಿ ಕಾಲೋನಿಯ ನೂರಾರು ಮಹಿಳೆಯರು ಆಕ್ರೋಶ ಹೊರಹಾಕಿದ್ರು. ಮಕ್ಕಳಿಲ್ಲ, ಮರಿ ಇಲ್ಲ, ಗಂಡ ಬಿಟ್ಟು ಹೋಗಿರ್ತಾನ, ಗಂಡ ತೀರ್ಕೊಂಡಿರ್ತಾನ, ಮಕ್ಕಳು ಅವ್ರವ್ರ ಪಾಡಿಗೆ ಅವ್ರು ಬೇರೆ ಮಾಡ್ಕೊತಿರ್ತಾರೆ, ವಯಸ್ಸಾದವ್ರು ಇರ್ತಾರೆ. 2,000 ರೂಪಾಯಿದ ಮೇಲೆ ಅವ್ರ ಜೀವನ ನಡೀತಿತ್ತು. ಈಗ ಅದು 2,000 ರೂಪಾಯಿನೂ ಬಂದಾಗಿ ಈ ಥರ ಹಿಂಗೆ ಮಾನಸಿಕ ಆಗಿ ಮಕ್ಕೊಂದಾರ ನೋಡ್ರಿ ಮನ್ಯಾಗ. ಇನ್ನು ಬೆಳಗಾವಿಯಲ್ಲೂ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಗೃಹಲಕ್ಷ್ಮಿ 3 ತಿಂಗಳ ದುಡ್ಡು ಬಂದಿಲ್ಲ ರೀ, ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ. ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ವಿ. ಇವಾಗ ಹಾಕಿಲ್ಲ ಆದ್ರೆ ನಾವು ಏನಂತ ಮಾಡ್ಬೇಕು ಹೇಳ್ರಿ. 3 ತಿಂಗಳಾತ್ರಿ, ಒಟ್ಟು ಬಂದಿಲ್ಲ. ಅದು ನಿಡ್ಕೊಂಡನ ನಾವು ಬಡ ಜೀವನ ಪಾಡು ಮಾಡೋದ್ರೊಳಗೆ ಮುಂದಿನ ಜೀವನ ನಮ್ದು ಹೆಂಗೆ ಮಾಡ್ಬೇಕು ಹೇಳ್ರಿ. ಅದು ಆಸೆಗೋಸ್ಕರ ನಾವು ನಿಮ್ಮನ್ನ ಮುಂದೆ ತರಿಸಿದ್ವು. ಈ ಥರ ಮಾಡ್ರೆ ನಾವು ಹೆಂಗೆ ಜೀವನ ತೆಗೆಯೋದ್ರಿ. ಅನ್ನಭಾಗ್ಯದ ಹಣ ಶೀಘ್ರದಲ್ಲೇ ಬಿಡುಗಡೆ ಎಂದ ಸಿಎಂ. ಇನ್ನು ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯದ ಹಣವನ್ನ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಕೊಟ್ಟ ಭರವಸೆ ಪೂರೈಸುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂತೂ ಇದು ದಿವಾಳಿ ಸರ್ಕಾರ ಅಂತ ಕಿಡಿಕಾರಿದ್ರು. ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಹಾಲಿನ ದರ ಜಾಸ್ತಿ, ಪೆಟ್ರೋಲ್ ಡೀಸೆಲು ಜಾಸ್ತಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರ್ತಿದೆ. ಏನೇ ಹೇಳಿ, ಅದೆಷ್ಟೋ ಮಹಿಳೆಯರಿಗೆ ಸರ್ಕಾರ ನೀಡುತ್ತಿದ್ದ 2,000 ರೂಪಾಯಿಯೇ ದೊಡ್ಡ ಆಸರೆಯಾಗಿತ್ತು, ತಿಂಗಳ ಜೀವನಕ್ಕೆ ಆಧಾರವಾಗಿತ್ತು. ಇನ್ನಾದರೂ ಸರ್ಕಾರ ಗೃಹಲಕ್ಷ್ಮಿ ಹಣ ಹಾಗೆ ಅನ್ನಭಾಗ್ಯ ಅಕ್ಕಿಯ ಹಣವನ್ನ ರಿಲೀಸ್ ಮಾಡುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.